ಕಮ್ಯುನಿಕೇಷನ್ ಇರಲಿಲ್ಲ. KSRP ರಿಸರ್ವ್ ಪೊಲೀಸ್ಗೂ ಸಹಿತ ಸರಿಯಾದ ಮೆಸೇಜ್ ಕೊಟ್ಟಿರಲಿಲ್ಲ, ಎಲ್ಲಿ ಹೋಗಬೇಕು ಏನು ಎಂತು. ಇವೆಲ್ಲ ಕಾರಣಗಳು. ಮುಂದೆ IPL ಪಂದ್ಯದಷ್ಟೇ ವಿಜಯೋತ್ಸವಕ್ಕೂ ಜನರು ಬರಬಹುದು ಎನ್ನುವ ಸಂದೇಶವನ್ನು ಮಾತ್ರ ರವಾನೆ ಮಾಡಲಾಗಿತ್ತು. IPL ಪಂದ್ಯ ಹೆಂಗೆ ಕುಡಿದ್ರೆ ಹಂಗೆ ಕೊಡ್ತಾರೆ ಅಂತ ಸಂದೇಶ ಅಷ್ಟೇ ಹೇಳಿದ್ರು ವಿನಃ ಎಷ್ಟು ಜನ ಕೊಡ್ತಾರೆ ಏನಾಗ್ತಾರೆ ಇವೆಲ್ಲನೂ ಗೊತ್ತಿರಲ್ಲ. ಇವೆಲ್ಲ ಕಾರಣಗಳು ಅಂತ. ಹೀಗಾಗಿ CID ಇದ್ದಿದ್ದು ನೇರವಾಗಿ ಆ ಕಂಪ್ನಿ ಮೇಲೆ RCB ಮೇಲೆ ಆರೋಪ ಮಾಡಿದ. ಅದ್ರ ಜೊತೆಗೆ ಯಾರು CEO ಇನ್ನೊಬ್ಬರು ಆಪ್ತ ವಿರಾಟ್ ಕೊಹ್ಲಿ ಅವರು ಇವ್ರನ್ನ ಮೇಲೆ ಆರೋಪ ಮಾಡಿದ. ಈ ಕಾಲು ತುಳಿದಕ್ಕೆ ಇವರ ಕಾರಣ ಅನ್ನುವಂಥ ಮೊದಲನೇ ವರದಿ ಬಂದಿದೆ, ರಿಪೋರ್ಟ್ ಬಂದಿದೆ. ಅಧಿಕಾರಿ ನಿಮ್ಮ ಜಾಲತಾಣದಲ್ಲ ಇನ್ನುಗಳು ಸಿಗ್ತಾ ಇರ್ಬೋದು, ಸಿಗ್ತದೆ ನೋಡ್ರಿ. ಇನ್ನು ಅದಕ್ಕಿಂತ ಮುಖ್ಯವಾಗಿ ಈ ಕಾಲು ತುಳಿದಕ್ಕೆ ಕಾರಣ ಯಾರು ಅನ್ನೋಂಥ ಇದು ಬಂತು. ಇನ್ನೂ 2-3 ತನಿಖಾ ವರದಿಗಳಿದ್ದಾವೆ, ಅವು ಬರ್ತಾವೆ. ಇದೆಲ್ಲ ನೋಡಿದಾಗ ಸಹಜವಾಗಿ ನಾವಿಲ್ಲಿ ಒಂದು ಕಲಿಬೇಕಾದ್ದೇನಪ್ಪ ಇದರಿಂದ ಅಂತೇಳಿ ಸರ್ಕಾರದ ಮೇಲೂ ಆ ಸಂದರ್ಭದಲ್ಲಿ ಮಾತಾಡಿದ್ದದ. ಸರ್ಕಾರ ಇನ್ನೊಂದು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದದ. ನಾ ಮಾಡಿಲ್ಲ, ನೀ ಮಾಡಿಲ್ಲ, ಅವನು ತಪ್ಪು ಇವನು ತಪ್ಪು. ನನಗೆ ಸಾಯಂಕಾಲ ಗೊತ್ತಾದ್ರೆ ಅದು ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ, ಡೆಪ್ಯೂಟಿ CM ನನಗೂ ಲೇಟಾಗಿ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೆಲ್ಲ ಏನಪ್ಪ ಅಂದ್ರೆ ಈ ಗಡಬಡಿ ಎಲ್ಲ ಅನಾಹುತ ಕಾರಣ. ಯಾಕಂತಂದ್ರೆ ಕೊಹ್ಲಿ ಅವರಿಗೆ ಲಂಡನ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಬೇಗನೆ ಮುಗಿಸ್ಬೇಕಾಗಿತ್ತು. ಮತ್ತು ಮೇನ್ ಆಕರ್ಷಣೀಯ ವ್ಯಕ್ತಿಯಪ್ಪ ಅಂತಂದ್ರೆ ಈ IPLದಲ್ಲಿ ಕೊಹ್ಲಿ ಆ ವ್ಯಕ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲಪ್ಪ ಅಂತಂದ್ರೆ ಸಹಜವಾಗಿ ಅಲ್ಲೇ ಜನ